ಫಸ್ಟ್ ಆಕಾಶ್ ನೋಡಿದ್ದೀವಿ ಮೇಡಮ್. ಇದಕ್ಕಿಂತ ಮುಂಚೆ ನೋಡಿದ್ದೀವಿ. ಇದು ಪಿಕ್ಚರ್ ಬಂದು ಕರೆಕ್ಟಾಗಿ 21 ವರ್ಷ ಆಯಿತು ಪಿಕ್ಚರ್ ಬಂದು. 21 ವರ್ಷ ಮುಂಚೆ ನೋಡಿದ್ದೀವಿ. ಫಸ್ಟ್ ನೋಡಿದ್ವಿ, ಅವಾಗಲೂ ನೋಡಿದ್ದೀವಿ, ಇವಾಗಲೂ ನೋಡಿದ್ದೀವಿ, ಮುಂದಕ್ಕೂ ನೋಡ್ತೀವಿ ಮೇಡಮ್. ನಮ್ಗೆ ಯಾವಾಗಲೂ ನಮಗೆ ಅಪ್ಪು ಬಾಸ, ನಮಗೆ ತಂದೆ ತಾಯಿ ಹೆಂಗೋ ನಮ್ಮ ಅಪ್ಪು ಬಾಸು ಹಂಗೇನೆ. ನಮ್ಮ ಟ್ಯಾಟು ಮೇಡಮ್ ಇದು ಹಾಕ್ಸಿ ಅವರು ನಮ್ಮ ಅಪ್ಪು ಬಾಸು ತೀರಾಗಿ ಒಂದು 15 ದಿವಸ ಆಯಿತು. 15 ದಿವಸಕ್ಕಿಂತ ಮುಂಚೆ ಹಾಕ್ಸ್ಕೊಂಡಿದ್ದು. ಯಾಕಂದರೆ ನಾವು ಅವ್ರ ನಾವು ತುಂಬ ಅಭಿಮಾನಿಗಳವರು. ನಾವು ಏನಕ್ಕೆ ಇದು ಹಾಕ್ಸ್ಕೊಳ್ಳೋಕ್ಕೆ ಕಾರಣ ಅಂತ ಹೇಳಿದ್ರೆ ನಮಗೆ ಅವ್ರನ್ನ ಬಿಟ್ಟು ಇರೋಕ್ಕಾಗ್ತಾ ಇಲ್ಲ. ಒಂದು ದಿವಸ ಮನೆ ತಾವು ಹೋಗಿದ್ದೋ, ಅಪ್ಪು ಬಾಸ್ ಮನೆ ತಾವು ಹೋಗಿದ್ದೋ. ಅಪ್ಪು ಬಾಸ್ ಮನೆ ತಾವು ಹೋದಾಗ ಅವ್ರ ಮೇಲೆ ಹೆಗ್ಲ ಮೇಲೆ ಕೈ ಹಾಕ್ಕೊಂಡು ನಿಮಗೆ ಫೋಟೋ ಕೊಟ್ಟರು. ಏನ್ರಿ ಇದು ಆಂಜನೇಯ ಸ್ವಾಮಿ ಫೋಟೋ ಹಾಕ್ಸ್ಕೊಂಡಿದ್ದೀರಾ ಅಂತೇಳು. ಹೌದು ಬಾಸ್ ಹಾಕ್ಸ್ಕೊಂಡಿದ್ದೀವಿ ಅಂತೇಳಿದೆ. ಬಾಸ್ ನಿಮ್ದೇನು ಅಭಿಯಂತ ಇಲ್ಲ ಅಂತೇಳಿದ್ರೆ ನಿಮ್ಮದು ಫೋಟೋ ನಾನು ಎದೆ ಮೇಲೆ ಹಾಕ್ಸ್ಕೊತೀನಿ ಬಾಸ್ ಅಂತ ಹೇಳಿದೆ. ಅದು ಮಾತ್ರ ಹಾಕ್ಸೋಕ್ಕೆ ಹೋಗಬೇಡಿ. ನಿಮ್ಗೇನು ಅಷ್ಟು ಅಭಿಮಾನ ಅಂತ ಇದ್ದರೆ ನಿಮ್ಮ ತಂದೆ ತಾಯಿ ಫೋಟೋಗಳು ಹಾಕ್ಸ್ಕೊಳ್ಳಿ, ನಂದು ಫೋಟೋ ಹಾಕ್ಸ್ಕೊಬೇಡಿ. ನಂದೇನೋ ಫೋಟೋ ಹಾಕ್ಸ್ಕೊಂಡ್ರೆ ನಾನಂತೂ ಸುಮ್ಮನೆ ಇರಲ್ಲ. ನಾನು ಯಾವ ದೊಡ್ಡ ಹೀರೋ ಅಂತ ನನ್ನ ಹಾಕ್ಸ್ಕೊತೀರಾ? ಬನ್ನಿ ಪಿಕ್ಚರ್ ನೋಡಿ ಎಂಜಾಯ್ ಮಾಡಿ, ಆರಾಮಾಗಿ ಕೂಗಾಡಿ ಆ ಥರ ಮಾಡಿ. ನಂದು ಫೋಟೋ ಅಂತ ಹಾಕ್ಸ್ಕೋಬೇಡಿ. ಅಕಸ್ಮಾತ್ ನೀವೇನೋ ನಂದು ಫೋಟೋ ಅಂತ ಹಾಕಿಸ್ಕೋಬೇಕು ಅಂತೇನಿದ್ರೆ ನಾನು ಸತ್ತೋಗ್ಬಿಟ್ಮೇಲೆ ಹಾಕ್ಸ್ಕೊಳ್ಳಿ ಅಂತ ಹೇಳಿದ್ರು. ನಾನು ಅವರು ತೀರ್ಕೊಂಡು ಒಂದು 15 ದಿವಸಕ್ಕೆ ನಾನು ಅವ್ರ ಫೋಟೋ ಹಾಕ್ಸ್ಕೊಂಡೆ. ಯಾಕೋ ಅವ್ರನ್ನ ಬಿಟ್ಟು ನನ್ನ ಕೈಲಿ ಇರೋಕ್ಕಾಗ್ತಾ ಇಲ್ಲ. ಅದಕ್ಕೆ ನಾನು ನಮ್ಮ ಅಪ್ಪು ಬಾಸು ಯಾವಾಗಲೂ ಸದಾ ನನ್ನ ಜೊತೆಲಿ ಇರಬೇಕು ಅಂದ್ಬಿಟ್ಟು ನನಗೆ ತುಂಬ ಆಸೆ. ಅದಕ್ಕೆ ನಾನು ಫೋಟೋ ಹಾಕ್ಸ್ಕೊಂಡಿದ್ದೀನಿ ಮೇಡಮ್. ಅವ್ರದ್ದು ಪಿಕ್ಚರ್ ನನಗೆಲ್ಲ ಇಷ್ಟ. ತುಂಬ ಇಷ್ಟ ಆಗಿರೋದು ಮಿಲನ ಫಿಲಮ್ ಮೇಡಮ್. ಮಿಲನ ಫಿಲಮ್ ನನಗೆ ತುಂಬ ಇಷ್ಟ. ಯಾಕಂದರೆ ಅದು ಫ್ಯಾಮಿಲಿ ಸೆಂಟಿಮೆಂಟು. ಅಥವಾ ಒಬ್ಬ ಗಂಡ ಹೆಂಡತಿ ಹೆಂಗಿರಬೇಕು ಅಂದ್ಬಿಟ್ಟು ಅಪ್ಪು ಬಾಸ್ ನಮ್ಗೆ ಹೇಳ್ಕೊಟ್ಟವ್ರೆ. ಮಿಲನ ಪಿಕ್ಚರ್ ನಮ್ಗೆ ತುಂಬ ಇಷ್ಟ ಮೇಡಮ್. ಮೇಡಮ್ ಹಾಡು ಅಂತ ಹೇಳಿದ್ರೆ ನಮ್ಗೆ ಅಷ್ಟು ಹಾಡೋಕ್ಕೆ ಬರೋಲ್ಲ ಮೇಡಮ್. ಅವ್ರ ಸಿನಿಮಾದ ಅಂದರೆ ಒಂದು ಹಾಡು ಅಂತ ಹೇಳಿದ್ರೆ, ಗೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ, ಯೋಗವು ಒಂಬೇ ಬರುವುದು ನಮಗೆ, ಯೋಗಿತೆ ಒಂದೇ ಇರುವುದೇ ಕೊನೆಗೆ. ಸಾವಿರದು ಮನುಷ್ಯರಿಗೆ, ಪುನೀತ್ ಸರ್ಗಲ್ಲ. ಜೈ ಅಪ್ಪು ಬಾಸ್. ಪ್ರಥಮ ಬಾರಿಗೆ ನಮ್ಮದು ಮೊದಲನೇ ಪಿಕ್ಚರು 75 ವಯಸ್ಸಲ್ಲಿ ಪ್ರೇಮದ ಕಾಣಿಕೆ ಮಾಡಿದಾಗಿಂದ ಈಗ ಇತ್ತೀಚೆಗೆ ಎಷ್ಟು ಚಿತ್ರ ಬಂದಿದೆ. ಎಲ್ಲ ಅವರು ಬಾಲನಟ ಇರ್ಬೋದು, ಯುವ ನಟ ಇರ್ಬೋದು, ಎಲ್ಲ ಪಾತ್ರದಲ್ಲಿ ಅಪ್ಪಾಜಿ ಹೆಂಗೆ ಗೌರವ ಕಾಪಾಡ್ಕೊಬಂದವರು ಅದೇ ಥರ ಅವ್ರಿಗೆ ಮಂದಾಳ ಅವ್ನು ನೆನೆಸ್ಕೊಂಡ್ರೆ ಇವತ್ತು ಕಣ್ಣಲ್ಲಿ ನೀರು ಬರ್ತದೆ. ನಮ್ಮ ಪುನೀತ್ ಇದ್ದರೆ ಇನ್ನೂ ಭಾರಿ ಯಶಸ್ಸು. ಕನ್ನಡಕ್ಕೆ ಒಂದು ಪಟಾಕಿ ಆಡಿಸ್ದಂಗೆ, ಒಂದು ಕನ್ನಡ ಬಾವುಟ ಆಡಿಸ್ದಂಗೆ ಇರೋದು. ಇವತ್ತೇನೆಂದರೆ ಎಲ್ಲ ವೈಮನ್ಸ್ ಮಾಡ್ಕೊಬಿಟ್ಟು ಕನ್ನಡ ಚಿತ್ರದಲ್ಲಿ ಯಾರೇ ಮಾಡಲಿ ಯಾರೇ ನೋಡಲಿ ಅವ್ರು ಇವತ್ತು ಅನ್ನೋರ ಚಿತ್ರ ಆಗ್ಬೋದು, ಪುನೀತ್ ಆಗ್ಬೋದು, ಶಿವಣ್ಣ ಆಗ್ಬೋದು, ರಾಘಣ್ಣ ಆಗ್ಬೋದು, ಇಡೀ ದೊಡ್ಡ ಮನೆ ಕುಟುಂಬ ಒಂದು ಸಮುದ್ರ ಇದ್ದಂಗೆ. ಸಮುದ್ರದಲ್ಲಿ ಎಷ್ಟು ಜನ ಬಂದ್ರೂ ನೀರು ತಗೊಂಡ್ರು ಅದು ಬರೆದಾಗಲ್ಲ. ಆ ಥರ ನಮ್ಮ ಪುನೀತ್ ರಾಜ್ಕುಮಾರ್ ಚಿತ್ರ ಯಾವತ್ತೂ ಅದ್ದೂರಿಯಾಗಿ ನೋಡಿ. ಇವತ್ತು 17ನೇ ತಾರೀಕು ಪುನೀತ್ ರಾಜ್ಕುಮಾರ್ ಹುಟ್ಟಿದಬ್ಬ. ಅದ್ರ ಪ್ರಯುಕ್ತ ನಮ್ಮ ಆಕಾಶ್ ಪಿಕ್ಚರ್ ರಿಲೀಸ್ ಆಗಿದೆ. ಮನೆ ಎಲ್ಲ ಕುಂತ್ಕೊಂಡು ನೋಡೋ ಅಂಥ ಚಿತ್ರ. ಒಂದು ಅಣ್ಣ ತಂಗಿ ಆಗ್ಬೋದು, ಒಂದು ತಂದೆ ತಾಯಿ ಆಗ್ಬೋದು, ಒಂದು ಸಂಸಾರ ಕುಟುಂಬ ಅಂದರೆ ಅಪ್ಪಾಜಿ ಪಿಕ್ಚರು ಪ್ರತಿಯೊಂದು ಪಿಕ್ಚರು ನೋಡೋ ಅಂಥ ಭಾವನೆ ಇದೆ. ಅದರಲ್ಲಿ ಎಲ್ಲರೂ ಕರ್ನಾಟಕ ಜನ ನೋಡಿ ಸಂತೋಷ ಪಡಿ. ಕೆಟ್ಟದಾಗಿ ಬಳಸಬೇಡಿ, ಕೆಟ್ಟದಾಗಿ ಹೋಗ್ಬೇಡಿ. ನಾನು ಇವಾಗ ಆಕಾಶ್ ಪಿಕ್ಚರ್ 25ನೇ ಸರಿ ನೋಡಿರೋದು. ಮೇನ್ಕಾಲಿ 50 ದಿವಸ ಓಡ್ತದೆ ಅಂದರೆ 25 ವಾರ ಮಾಡಿದೋ. ಇವತ್ತೂ ಅದೇ ಥರ ಇದೆ. ಹಾಡಾಗಲಿ, ಒಂದು ರಮ್ಯಾ ಅವರು ಪಾತ್ರ ಆಗಲಿ, ನಮ್ಮ ಪುನೀತ್ ರಾಜ್ಕುಮಾರ್ ನಟನೆ ಆಗಲಿ, ಕೆಲವರು ಎಲ್ಲ ಮನೋಭಾವದಿಂದ ಕನ್ನಡ ಜನತೆ ಕರ್ನಾಟಕದಲ್ಲಿ ಪ್ರಥಮ ಬಾರಿಗೆ ಎಲ್ಲರೂ ಮನೆ ಮಾತಾಡಿರುವ ನಮ್ಮ ಪುನೀತ್ ರಾಜ್ಕುಮಾರ್ ಒಂದು ಮಗನ ಥರ, ಒಂದು ಅಣ್ಣನ ಥರ, ಒಂದು ತಮ್ಮನ ಥರ, ಒಂದು ಹಿರಿಯ ನಟ ಭಾವನೆಯಲ್ಲಿ ಹೋಗವ್ರೆ. ಅವ್ರು ಯಾರೂ ಇವತ್ತವರೆಗೂ ಎಲ್ಲ ಕಲಾಭಿಮಾನಿಗಳು ಅಭಿಮಾನಿ ದೇವರಾಗಿ ಅಂತ ಅಣ್ಣವ್ರು ಹೇಳಿರೋದು. ಕಲಾಭಿಮಾನಿಗೆ ಭೇದ ಇಲ್ಲ. ಎಲ್ಲ ಚಿತ್ರ ನೋಡಿ ಎಲ್ಲ ಭಾವನೆ ಮಾಡಿ ಎಲ್ಲರೂ ಒಳ್ಳೆಯದಾಗ. ಕನ್ನಡ ಸಿನಿಮಾ ಥಿಯೇಟ್ರಿಗೆ ಬಂದು ನೋಡಬೇಕು. ಯಾಕೆಂದರೆ ಇವತ್ತು ನೋಡಿ ಅಪ್ಪು ಸಾರು ಇವತ್ತೊಂದು ದಿವಸ ಸೆಕೆಂಡ್ ರಿಲೀಸು 25ರಲ್ಲಿ ರಿಲೀಸ್ ಆಗಿದ್ದು 2025ರಲ್ಲಿ. ಇವತ್ತು 26ನೇ ವರ್ಷ. ಸೆಕೆಂಡ್ ರಿಲೀಸ್ಗೆ ಎಷ್ಟು ಕ್ರೇಜ್ ಇದೆ ನೋಡಿ. ಆ ಕ್ರೇಜ್ನ ಹಂಗೆ ಉಳಿಸ್ಬೇಕು. ಯಾಕೆಂದರೆ ಫ್ಯಾನ್ಸ್ ವಾರ್ ಮಾಡಬೇಡಿ. ಯಾರು ಫ್ಯಾನ್ಸ್ ವಾರ್ ಮಾಡೋದ್ರಿಂದ ತೊಂದರೆ ಆಗುತ್ತೆ ಹೊರತು ಅನಾನುಕೂಲಗಳಾಗುತ್ತೆ ಹೊರತು ಒಳ್ಳೇದಂತೂ ಆಗೋಲ್ಲ. ಇವಾಗ ನೋಡಿ ಅಪ್ಪು ಸಾರು ಬಂದವ್ರೆ, ದರ್ಶನ್ಗೂ ಸಿನಿಮಾ ನೋಡಲಿ, ಎಲ್ಲಾರ್ದು ನೋಡಲಿ, ಅವರು ಬಂದ್ಬಿಟ್ಟು ಇವಾಗ ಅವನು ಹಂಗೆ ಇವನು ಹಿಂಗೆ ಅವೆಲ್ಲ ಮಾತಾಡ್ತಾರೆ. ನೋಡಿದ್ದೀವಿ, ಮೀಡಿಯಾದಲ್ಲೂ ನೋಡಿದ್ದೀರಿ, ನಾವು ಎಲ್ಲ ನೋಡ್ತಾ ಇರ್ತೀವಿ. ಆದರೆ ಯಾರೂ ಅದನ್ನು ಮಾಡಬಾರ್ದು. ಎಲ್ಲ ಕನ್ನಡಿಗರು ಒಂದೇ, ಎಲ್ಲ ದರ್ಶನ್ ಒಂದೇ, ಪುನೀತ್ ರಾಜ್ಕುಮಾರ್ ಒಂದೇ. ಪುನೀತ್ ರಾಜ್ಕುಮಾರ್ ಇವಾಗಿಲ್ಲ, ಆದ್ರೂ ಇದ್ರೂ ನೋಡಿ ಕ್ರೇಜ್ ನೋಡಿ. ಕ್ರೇಜ್ ನೀವೇ ನೋಡಿ ಮೇಡಮ್, ಎಷ್ಟು ಕ್ರೇಜ್ ಇದೆ.
ಚಿಂದಿ ಚಿತ್ರಾನ್ನ ನಮಗೆಲ್ಲ ಮೊಸರನ್ನ ಊಟ ಮಾಡಿದಷ್ಟು ಸಂತೋಷ. ಆ ಥರ ಆ್ಯಕ್ಟಿಂಗು ಒಂದೊಂದು ಫ್ರೇಮಲ್ಲೂ ನೋಡಿ ಯಾವ ಥರ ಆ್ಯಕ್ಟಿಂಗ್ ಮಾಡಿದ್ದಾರೆ. ಮೈ ಜುಮ್ ಅಂತದೆ. ಆ ಫೈಟ್ ಲಾಸ್ಟ್ ಫೈಟು ಇಂಟರ್ವಲಲ್ಲಿ ಫೈಟು ಅದು ಯಾರು ಆ್ಯಕ್ಷನ್ ಯಾರು ಮಾಡ್ತಾರೆ, ಯಾರು ತೋರಿಸಿ ನೀವು. ವಿತೌಟ್ ಅವರೇ ರಿಯಲಾಗಿ ಮಾಡಿರೋದು. ಆ ಹಿಂದಿ ಸಿನಿಮಾದಲ್ಲೂ ಯಾರೂ ಮಾಡಿಲ್ಲ. ನೀವು ಎಲ್ಲೇ ಯಾವುದೇ ಐತೆ ತೊಗೊಳ್ಳಿ, ಅದರಲ್ಲೂ ಒಂದೊಂದು ಫ್ರೇಮಲ್ಲೂ ಆ ಡ್ಯಾನ್ಸ್ ಆಗಿರ್ಬೋದು, ಏನು ಆ ಡ್ಯಾನ್ಸ್ ಕೂತ್ಕೊಂಡು ಚಿಲ್ಟೇರಿ ಪಲ್ಟೇರಿಗಳಿಂದ ಹಿಡ್ದು ವಯಸ್ಸಾದವರು ಬಂದು ನೋಡ್ಬೇಕು ಸಿನಿಮಾ. ಅವಲೇ ನಮ್ಮ ಕನ್ನಡ ಸಿನಿಮಾಗೆ ಬೆಲೆ ಬರೋದು. ಇವತ್ತು ಏನು ಗೊತ್ತಾ, ಈ ಸಿನಿಮಾ ಎಲ್ಲ ಆಲ್ ಓವರ್ ಕರ್ನಾಟಕ ಎಷ್ಟು ಇದಾಗಿದೆ. ಇವತ್ತು ಆ ಸಿನಿಮಾಗೆ ನಾವು ದೇವ್ರನ್ನ ನೋಡೋಕೆ ಬಂದಿದ್ದೀವಿ, ದೇವ್ರ ಸಿನಿಮಾ ನೋಡಿದ್ದೀವಿ. ಅಲ್ಲಿ ಅನುದಾನ ಮಾಡ್ತಾರೆ, ಪ್ರಸಾದ ತಿನ್ಕೊಂಡು ಹೋಗ್ತೀವಿ. ಇವಾಗ ಆ ಟಿಕೆಟು 120 ರೂಪಾಯಿ ಕೊಟ್ಟಿರೋ ಟಿಕೆಟ್ನ ಅದು ಅವ್ರಿಗಂತೂ ಅವ್ರಿಗೆ ಬೇಡ ದುಡ್ಡು. ಅನಾಥಾಶ್ರಮಕ್ಕೆ ಹೆಲ್ಪ್ ಆಗುತ್ತೆ. 3,000 ಜನನ ನಡೆಸ್ತಾವ್ರೆ. ಅವ್ರು ನಡೆಸ್ತಾಯಿದ್ರು, ಅಣ್ಣವ್ರು ನಡೆಸ್ತಾಯಿದ್ರು. ಪುನೀತ್ ರಾಜ್ಕುಮಾರ್ ಅವರು ವಹಿಸ್ಕೊಂಡಿದ್ರು. ಅವ್ರು ಸತ್ತಾದ್ಮೇಲೆ ಇವಾಗ ಅಶ್ವಿನಿ ಮೇಡಮು, ಶಿವರಾಜ್ ಕುಮಾರ್ ಮತ್ತು ಗೀತಕ್ಕ ಇವರೆಲ್ಲ ವಹಿಸ್ಕೊಂಡು ಮಾಡ್ತಾಯಿದ್ದಾರೆ. ಆ ದುಡ್ಡು ಅವ್ರಿಗೇನು ಬೇಕಾಗಿಲ್ಲ. ಇವಾಗ ನೋಡಿ, ಇವಾಗ 2 ಥಿಯೇಟ್ರ್ ಜನ ವಾಪಸ್ ಹೋದರು. ಮಾರ್ನಿಂಗ್ ಶೋ ಯಾರಿಗೂ ಟಿಕೆಟ್ ಸಿಕ್ಕಿಲ್ಲ. 2 ಥಿಯೇಟ್ರ್ ಜನ ವಾಪಸ್ ಹೋಗಿದ್ದಾರೆ. ಇನ್ನು ವಿತ್ತು ಬ್ಲ್ಯಾಕ್ ಇರೋರು ಬ್ಲ್ಯಾಕ್ ತೊಗೊಂಡು ನೋಡಿದ್ದಾರೆ, ಇಲ್ದೇದವರು ವಾಪಸ್ ಇವಾಗ ಫಸ್ಟ್ ಶೋಗೋ ಸೆಕೆಂಡ್ ಶೋಗೋ ಬರ್ತಾರೆ. ಅದಕ್ಕೆ ಹೇಳೋದು, ಯಾರೂ ಆಗಲಿ ಮೇಡಮ್, ಒಂದು ಹೇಳ್ತೀನಿ ಕೇಳಿ, ಕನ್ನಡ ಪಿಕ್ಚರ್ನ ಥಿಯೇಟ್ರಿಗೆ ಬಂದು ನೋಡಬೇಕು, ಥಿಯೇಟ್ರಲ್ಲೇ ನೋಡಬೇಕು. ಆಮೇಲೆ ಫ್ಯಾನ್ಸ್ ವಾರ್ ಮಾಡಲೇಬಾರ್ದು. ಫ್ಯಾನ್ಸ್ ವಾರ್ ಮಾಡೋದ್ರಿಂದ ನಮ್ಮ ಕನ್ನಡಕ್ಕೆ ಏಟು ಬೀಳ್ತದೆ, ಕನ್ನಡ ಇಂಡಸ್ಟ್ರಿಗೆ ಏಟು ಬೀಳ್ತದೆ. ಆದ್ದರಿಂದ ಅವರು ಇವರು ಅಂತಲ್ಲ, ಎಲ್ಲರದ್ದು ಸಿನಿಮಾನು ನೋಡಿ. ಅಣ್ಣವರು ಬೆಳೆಸಿರೋ ಕುಟುಂಬ ಇದು. ಅಣ್ಣವರು ಗೋಕಾಕ್ ಬರ್ದು ಜಾರಿಗೆ ತಂದಿದ್ದು ಯಾರು? ಕನ್ನಡ ಜಾರಿಗೆ ತಂದಿದ್ದು ಯಾರು? ಅಣ್ಣವರು. ಅಂಬರೀಷ್ ಅಣ್ಣ ವಿಷ್ಣುವರ್ಧನ್ ಹಿಂದೆ ಹಾಕ್ಕೊಂಡು ನೀವು ಹಳೆ ಫ್ರೇಮ್ಗಳನ್ನ ನೋಡಿ. ಗೋಕಾಕ್ ಬರ್ದು ಕನ್ನಡ ಉಳಿಬೇಕು ಅಂದರೆ ಅಣ್ಣವ್ರ ಕಾರಣ. ಆ ಅಣ್ಣವ್ರಿಗೆ ಮರ್ಯಾದೆ ಕೊಟ್ಕೊಂಡು ಇವತ್ತು ಫ್ಯಾನ್ಸ್ ವಾರ್ ಮಾಡಿದೆ, ಮತ್ತೊಂದು ಮಾಡಿದೆ ಮಾಡೋಕ್ಕೆ ಹೋಗಬೇಡಿ. ಕನ್ನಡ ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿ. ಕನ್ನಡ ಬೆಳೆಸಿ, ಕನ್ನಡ ಉಳಿಸಿ, ಕನ್ನಡ ಮಾಧ್ಯಮನ ಬೆಳೆಸಬೇಕು, ಕನ್ನಡ ಉಳಿಸ್ಬೇಕು, ಕನ್ನಡ ಇಂಡಸ್ಟ್ರಿ ಬೆಳಿಬೇಕು, ಕನ್ನಡಕ್ಕೆ ಒಳ್ಳೆಯದಾಗಲಿ. ಕನ್ನಡನ ಥಿಯೇಟ್ರಿಗೆ ಬಂದು ನೋಡಿ, ಪೈರಸಿ ಮಾಡಬೇಡಿ, ಯಾವ ಪೈರಸಿನೂ ಮಾಡೋಕ್ಕೆ ಹೋಗಬೇಡಿ. ಕನ್ನಡ ಪಿಕ್ಚರ್ನ ಬೆಳೆಸಿ. ಆಲ್ ದಿ ಬೆಸ್ಟ್, ಒಳ್ಳೆಯದಾಗಲಿ. ಓಕೆ.